fourth heading. Okay, ಅವನು ಏನು ಕೇಳಿದಾನೆ, ಫೈಂಡ್ ದ ಝೀರೋ ಅಂದ್ರೆ ನಥಿಂಗ್ ಬಟ್ ಏನು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಂತ ಹೇಳ್ತಾ ಇದ್ದಾನೆ. ಓಕೆ, ಆಫ್ ದ ಪಾಲಿನಾಮಿಯಲ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸ್. ಈಗ 7 ಕ್ವಶನ್ ಕೊಟ್ಟಿದ್ದಾನೆ, ಅದರೆಲ್ಲ ಏನು ಕಂಡುಹಿಡಬೇಕು, ಝೀರೋ ಅಂದ್ರೆ ನಥಿಂಗ್ ಬಟ್ ಸೊಲ್ಯೂಷನ್ ಕಂಡುಹಿಡಬೇಕು. ಈ ಪಿ ಆಫ್ ಎಕ್ಸ್ ಈಕ್ವಲ್ ಟು ಏನು ಎಕ್ಸ್ ಪ್ಲಸ್ ವೈ ಅಂತ ಕೊಟ್ಟಿದ್ದಾನೆ. ಸೊ ಫಸ್ಟ್ ನಾವೇನು ತೊಗೊಳೋಣ, ಲೆಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಝೀರೋ ತೊಗೊಳೋಣ. ಓಕೆ, ಈಗ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಏನು, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಝೀರೋ. ಯಾಕಂದ್ರೆ ಪಿ ಆಫ್ ಎಕ್ಸ್ ಇದ್ದಲ್ಲಿ ಏನು ಬರೆಯೋದು, ಎಕ್ಸ್ ಪ್ಲಸ್ ವೈ. ಈ ಪ್ಲಸ್ ವೈ ಹಾಕೊಂಡು ಹೋದ್ರೆ ಏನಾಗುತ್ತೆ, -5 ಆಗುತ್ತೆ. ಸೊ ಆನ್ಸರ್ ಬಂದು ಎಕ್ಸ್ ಈಕ್ವಲ್ ಟು -1. ಓಕೆನಾ. ಈಗ ಸೆಕೆಂಡ್ ಕ್ವಶನ್ ಇಲ್ಲಿ ಕೂಡ ನೋಡಿದ್ರೆ, ಸೊ ಏನು ತೊಗೋಬೇಕು, ಫಸ್ಟು ಲೆಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಝೀರೋ ತೊಗೋಬೇಕು. ಪಿ ಆಫ್ ಎಕ್ಸ್ ಇದ್ದಲ್ಲಿ ಏನು ಬರೀಬೇಕು, ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಝೀರೋ. ಈ -5 ಹಾಕೊಡೋದ್ರೆ ಏನಾಗುತ್ತೆ, +5 ಆಗುತ್ತೆ. ಆನ್ಸರ್ ಎಕ್ಸ್ ಈಕ್ವಲ್ ಟು ಏನು, +5. ಈಗ ಥರ್ಡ್ ಕ್ವಶನ್ ನೋಡ್ರಿ, ಥರ್ಡ್ ಕ್ವಶನ್ ಏನು ಕೊಟ್ಟಿದ್ದಾನೆ, ಲೆಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಝೀರೋ ಅಂತ ತಗೊಳ್ರಿ. ಪಿ ಆಫ್ ಎಕ್ಸ್ ಇದ್ದಲ್ಲಿ ಏನು 2x + 5 = 0. ಈಗ +5 ಹಾಕೊಡೋದ್ರೆ -5, ಎಕ್ಸ್ ಈಕ್ವಲ್ ಟು -5 ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯ್ತು. ಸೊ ಆನ್ಸರ್ ಏನು, ಎಕ್ಸ್ ಈಕ್ವಲ್ ಟು -5/2. ಈಗ ಫೋರ್ತ್ ಕ್ವಶನ್ ನೋಡ್ರಿ. ಸೊ ಏನು ಕೊಟ್ಟಿದ್ದಾನೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು 3x - 2. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಲೆಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 0. ಪಿ ಆಫ್ ಎಕ್ಸ್ ಇದ್ದಲ್ಲಿ ಏನು ಬರಿಬೋದು, 3x - 2 = 0. 3x - 2 ಹಾಕೊಡೋದ್ರೆ +2 ಆಯಿತು. ಎಕ್ಸ್ ಈಕ್ವಲ್ ಟು ಇಂಟು ಇರೋದು ಹಾಕೊಡೋದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಎಕ್ಸ್ ಈಕ್ವಲ್ ಟು ಏನು 2/3 ಆಯಿತು. ಓಕೆ, ನೆಕ್ಸ್ಟ್ ಈಗ ಫಿಫ್ತ್ ಕ್ವಶನ್. ಸೊ ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕು ನಾವು, ಲೆಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ತಗೊಳೋಣ. ಸೊ ಪಿ ಆಫ್ ಎಕ್ಸ್ ಇದ್ದಲ್ಲಿ ಏನು 3x ಅಂದ್ರೆ 3x = 0, ಎಕ್ಸ್ ಈಕ್ವಲ್ ಟು 0 ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು. 0 ಬೈ ಎನಿಥಿಂಗ್ ಬಂದ್ಬಿಟ್ಟು ಏನು 0. ಸೊ ಆನ್ಸರ್ ಏನು 0. ಈಗ ಸಿಕ್ಸ್ತ್ ಕ್ವಶನ್, ಪಿ ಆಫ್ ಎಕ್ಸ್ ಈಕ್ವಲ್ ಟು ax ವೇರ್ a ನಾಟ್ ಈಕ್ವಲ್ ಟು 0. ಅವ್ರು ಏನು ಕಂಡೀಷನ್ ಕೊಟ್ಟಿರೋ ಅದನ್ನು ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ. ಓಕೆ, ಸೊ ಫಸ್ಟ್ ಏನು ಬರೆಯೋಣ, ಲೆಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ಬರೆಯೋಣ. ಪಿ ಆಫ್ ಎಕ್ಸ್ ಅಂದ್ರೆ ಏನು, ax = 0, ಎಕ್ಸ್ ಈಕ್ವಲ್ ಟು 0 ಬೈ ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು. ಓಕೆನಾ. ಈಗ ನಿಮಗೆ ಅರ್ಥ ಆಗುತ್ತಾ, a ನಾಟ್ ಈಕ್ವಲ್ ಟು 0 ಎದಕ್ಕೆ ಕೊಟ್ಟಿದ್ದಾನಂದ್ರೆ, a ಇನ್ ಕೇಸ್ 0 ಆದರೆ 0/0 ಇನ್ಫಿನಿಟಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ a ವ್ಯಾಲ್ಯೂ 0 ಇರಬಾರ್ದು ಅಂತ ಕಂಡೀಷನ್ ಕೊಟ್ಟಿದ್ದಾನೆ. ಈಗ 0/a ಏನು 0. ಓಕೆನಾ. ಈಗ ಸೆವೆಂತ್ ಕ್ವಶನ್ ಇಲ್ಲಿಗೆ ನೋಡ್ರಿ, ಪಿ ಆಫ್ ಎಕ್ಸ್ ಈಕ್ವಲ್ ಟು cx + d. ಮತ್ತೆ ಕಂಡೀಷನ್ ಏನು ಕೊಟ್ಟಿದ್ದಾನೆ, c ನಾಟ್ ಈಕ್ವಲ್ ಟು 0, c d ಆರ್ ರಿಯಲ್ ನಂಬರ್ಸ್ ಅಂತ ಕಂಡೀಷನ್ ಕೊಟ್ಟಿದ್ದಾನೆ. ಆ ಕಂಡೀಷನ್ ತಲೆ ಕೆಡಿಸ್ಕೋಬೇಡ್ರಿ. ಓಕೆ, ಫಸ್ಟ್ ಏನು, ಲೆಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ಹಾಕೋಣ. ಪಿ ಆಫ್ ಎಕ್ಸ್ ಏನು, cx + d = 0. ನಾವೇನು ಕಂಡಿಬೇಕು, ಎಕ್ಸ್ ಕಂಡಿಬೇಕಂದ್ರೆ ಎಕ್ಸ್ ಒಂದೇ ಲೆಫ್ಟ್ ಸೈಡ್ ಇರಬೇಕು. cx + d ಹಾಕೊಡೋದ್ರೆ -d ಆಯಿತು. ಎಕ್ಸ್ ಈಕ್ವಲ್ ಟು -d ಇಂಟು ಈ ಕಡೆ ಬಂದರೆ ಡಿವೈಡ್ ಆಯಿತು. ಈಗ ನೀವೇನು ನೋಡ್ರಿ, ಸಿ ವ್ಯಾಲ್ಯೂ ಏನಾದರೂ 0 ಆದರೆ ಎನಿಥಿಂಗ್ ಡಿವೈಡ್ ಬೈ 0 ಇನ್ಫಿನಿಟಿ ಆಗ್ಬಿಡುತ್ತೆ. ಅದಕ್ಕೆ 0 ಇರಬಾರ್ದು ಅಂತ ಕಂಡೀಷನ್ ಹಾಕಿದ್ದಾನೆ. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು ಎಕ್ಸ್ ಈಕ್ವಲ್ ಟು -d/c.